ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿಯಾಧಿಕಾರಿ ಹನುಮಂತರಾಜು ಬಿಎಂ ರವರನ್ನು ಅಮಾನತ್ತು ಮಾಡುವಂತೆ ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿಯ ಸೊರವನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ನೀಡಿದ್ದರು. ಗ್ರಾಮ ಪಂಚಾಯಿತಿಗೆ ಸಹಾಯಕ ಲೆಕ್ಕಾಧಿಕಾರಿ ತಾಲೂಕು ಪಂಚಾಯಿತಿ ತುರುವೇಕೆರೆರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ವರದಿಯನ್ನು ನೀಡಿರುತ್ತಾರೆ. ಆದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರ ವಿರುದ್ಧ ಯಾವುದೇ ರೀತಿಯ ಕ್ರಮ ಕೈಗೊಂಡಿರುವುದಿಲ್ಲ. ಕ್ರಮ ಕೈಗೊಳ್ಳದೇ ಇರಲು ಕಾರಣವೇನು? ಭ್ರಷ್ಟಾಚಾರಕ್ಕೆ ನೀವುಗಳೇ ಮನ್ನಣೆ ನೀಡುತ್ತಿದ್ದೀರಾ ಎಂದು ಒತ್ತಾಯಿಸಿ ಹಾಗೂ ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪಂಚಾಯಿತಿ ಅವರು ಅವ್ಯವಹಾರ ಮಾಡಿರೋ ಬಗ್ಗೆ ತಾಲೂಕ್ ಪಂಚಾಯತ್ನ ರಿಪೋರ್ಟನ್ನು ಜಿಲ್ಲಾ ಪಂಚಾಯತ್ ಕಳಿಸಿದ್ದಾರೆ. ಆ ಜಿಲ್ಲಾ ಪಂಚಾಯತ್ ಕಳಿಸಿದ್ರು ಕೂಡ ಕ್ರಮ ಕೈಗೊಳ್ತಾರೆ ಸಿಒಪ್ಪ ಅವರು. ಯಾಕೆ ಅಂತ ಗೊತ್ತಿಲ್ಲ. ಕ್ರಮ ಕೈಗೊಳ್ಳಿ, ಅಮಾನತ್ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂಚೆ ಪಾವಗಡದಲ್ಲಿದ್ದರು ಅವರು. ಪಾವಗಡದಲ್ಲಿದ್ದಾಗ ಅಲ್ಲಿ ಒಂದು ಸಲ 2 ಬಾರಿ ಸಸ್ಪೆಂಡ್ ಆಗಿದ್ದಾರಂತೆ. ಅಲ್ಲಿಂದ ತುರುವೇಕೆರೆ ತಾಲೂಕಿಗೆ ಬಂದಿದ್ದಾರೆ. ಇಲ್ಲೂ ಕೂಡ ಅವರು ಅದೇ ರೀತಿ ವ್ಯವಹಾರಗಳು ಮಾಡ್ತಾ ಇದ್ದಾರೆ. ಲಂಚ ತಗೊಂಡ್ರೆ ವಿಡಿಯೋ ಎಲ್ಲ ಪವರ್ ಟಿವಿನಲ್ಲಿ ಬಂತು, ಮತ್ತೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂತು. ಆದರೂ ಕೂಡ ಅಮಾನತ್ ಮಾಡ್ತಾ ಇಲ್ಲ. ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನ ಅವರು ಕಾನೂನು ರೀತಿಯಲ್ಲಿ ಯಾವ ಮಾಡ್ತಾ ಇಲ್ಲ, ಕಾನೂನು ಪರಿಪಾಲನೆ ಮಾಡ್ತಾ ಇಲ್ಲ. ಕಾನೂನು ಬರೀ ಪೇಪರ್ಗೋಸ್ಕರ ಕಾನೂನು ಮಾಡಿದ್ದಾರೆ ಅಥವಾ ಜನಗಳಿಗೋಸ್ಕರ ಕಾನೂನು ಮಾಡಿದ್ದಾರೆ. ಈ ರೀತಿ ಆಗಿದೆ. ಮತ್ತು 2,60,000 ರೂಪಾಯಿನ ಕಂದಾಯ ದುಡ್ಡನ್ನು ಅವರು ಮಿಸ್ಯೂಸ್ ಮಾಡಿದ್ದಾರೆ. ಅಂದರೆ ಗ್ರಾಮ ಪಂಚಾಯತ್ ಖಾತೆಗೆ ಹಾಕಿಲ್ಲ, ಕಂದಾಯ ದುಡ್ಡು ಹಾಕಿಲ್ಲ. ಮತ್ತು ಇನ್ನು SC/ST ಕಾಲೋನಿಯಲ್ಲಿ ಸ್ವಚ್ಛತೆಗಳನ್ನ ಮರೀಚಿಕೆ ಆಗಿದೆ, ಸ್ವಚ್ಛತೆಗಳನ್ನ ಮಾಡ್ತಾ ಇಲ್ಲ. ಮತ್ತು 10:30 ಆದರೂ ಕೂಡ ಡೋರ್ ತೆಗೆದಿಲ್ಲ ಪಂಚಾಯತಿ ಡೋರು. ಎಷ್ಟು GPS ಫೋಟೋ ಟೈಮಿಂಗ್ಸ್. ಮತ್ತು 10:15 ಕೂಡ ರಾಷ್ಟ್ರಧ್ವಜನ ಇವರು ಹಾರಿಸಿಲ್ಲ, ರಾಷ್ಟ್ರಧ್ವಜಕ್ಕಾಗಿ ಅಗೌರವ ಮಾಡಿದ್ದಾರೆ ಇವರು. ಮತ್ತು ಈ ಹಾಜರಾತಿಗಳನ್ನ ಅವರು ಕಡ್ಡಾಯವಾಗಿ ಹಾಜರಾತಿಗಳು ಕೊಡ್ತಾ ಇಲ್ಲ. 12 ಗಂಟೆ ಆಫೀಸಿಗೆ ಬರ್ತಾರೆ, 4 ಗಂಟೆಗೆ ಹೊರಟೋಗ್ತಾರೆ. ನಾವು ಎಲ್ಲಿ ಹುಡಿಕೊಂಡು ಹೋಗೋದು ವಿಡಿಯೋಗಳನ್ನ? ಸದಸ್ಯಗಳ ಕೈಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಾವೇನು ಮಾಡೋದು? ಹೀಗಾಗಿದೆ. ಈಗ ನೀವು ಅಧಿಕಾರಿಗಳು ಗಮನಿಸ್ತೀವಿ, ನಾವು CO ಗಮನಕ್ಕೆ ಬಂದಿದ್ದೀವಿ. ಮತ್ತು ತಾಲೂಕು ರಿಪೋರ್ಟು ಕೂಡ ಹಾಕಿದ್ದಾರೆ. ನೀವು ಅವ್ರು ತಪ್ಪು ಮಾಡಿದರೆ ತಮ್ಮ ಅವಗಾಹನೆ ಸಲ್ಲಿಸಿದೆ ಅಂದ್ಬಿಟ್ಟು ಅವರ ರಿಪೋರ್ಟ್ಗಳನ್ನು ಹಾಕಿದ್ದಾರೆ. CO ಅವರು ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾ ಇಲ್ಲ. ಡೆಪ್ಟಿ ಸೆಕ್ರೆಟರಿ ಅವರು ಕೇಳಿದ್ರೆ CO ಹತ್ರ ಫೈಲ್ ಇದೆ, ನಾವು ಕ್ರಮ ತಗೋತೀವಿ ಅಂತಾರೆ. ಇಲ್ಲಿ ಡೆಪ್ಟಿ ಸೆಕ್ರೆಟರಿ ಕ್ರಮ ತಗೋತಾ ಇಲ್ಲ, COನು ಕ್ರಮ ತಗೋತಾರೆ. ಈಗ ನಿಮ್ಮ ಮುಂದಿನ ಅವರ ಅಮಾನತ್ ಮಾಡಬೇಕು ಸರ್. PDOವನ್ನು ಅಮಾನತ್ ಮಾಡಬೇಕು. ಅಮಾನತ್ ಮಾಡೋವರೆಗೂ ನೀವು ಹೌದು, ಅಮಾನತ್ ಮಾಡಲೇಬೇಕು. ಯಾಕೆಂದರೆ ಕಾನೂನು ಅಮಾನತ್ ಮಾಡೋದು ಅವಕಾಶ ಇಲ್ಲ. ಒಂದು ಪ್ರಭಾರ ಬೇರೆ ಆಫೀಸ್ಗೆ ಹಾಕ್ಬಿಟ್ರೆ ಮತ್ತು ಅಮಾನತ್ ಮಾಡೋ ಅವಕಾಶ ಇಲ್ಲ ಕಾನೂನಲ್ಲಿ. ತಪ್ಪು ಮಾಡಿದವ್ರಿಗೆ ಅಷ್ಟೇ ಶಿಕ್ಷೆ ಯಾಕೆ ಕೊಡೋದು? ಯಾಕೆ ಕೊಡ್ತಾ ಇಲ್ಲ? ಅಮಾನತ್ ಯಾಕೆ ಮಾಡ್ತಾ ಇಲ್ಲ? ನಮ್ಮೊಂದು ಪ್ರಶ್ನೆ ಆಗಿದೆ. ಈಗ ಅಮಾನತ್ ಮಾಡೋವರೆಗೂ ನಿಮ್ಮ ಪ್ರತಿಭಟನೆ ಅಮಾನತ್ ಮಾಡೋದು ಹೋರಾಟ ಮಾಡ್ತೀವಿ. ಅಮಾನತ್ ಯಾಕೆ ಮಾಡಲ್ಲ? ಅದಕ್ಕೊಂದು ರೀಸನ್ ಕೊಡಲಿ. ಅಲ್ಲಿ ಅಮಾನತ್ ಮಾಡೋಕ್ಕೆ ಬರಲ್ಲ, ಇಂಬರಾಗಿ ಕೊಡಲಿ. ನಮಗೆ ಅಮಾನತ್ ಮಾಡೋಕ್ಕೆ ಬರಲ್ಲ ಅಂತ ನಾವು ಸದಸ್ಯರು ಮಾತಾಡೋದು ಸುರೇಶ್ ಅಂತ ಈಗ ಪ್ರತಿಯೊಂದೂ ಕೂಡ ಅಮಾನತು ಮಾಡ್ತಾರೆ. ಅಮಾನತು ಮಾಡೋ ವಿಚಾರ ದೊರಕಲ್ಲ. ಆದ್ರೂ ಕೂಡ ನಾವು ಒಂದು ಜಿಲ್ಲಾ ಒಂದು ವ್ಯವಸ್ಥೆ, ತಾಲೂಕು ವ್ಯವಸ್ಥೆ, ರಾಜ್ಯ ವ್ಯವಸ್ಥೆ ಅಂತ ಒಂದು ನಂಬಿಕೆ ಇರ್ತಾರೆ. ಒಂದೊಂದು ಚೇಂಜ್ ಇರುತ್ತೆ. ನಾವು ಇಲ್ಲಿಂದ ಪಂಚಾಯತಿ ಲೆಕ್ಕ ದೂರಗಳನ್ನ ತಗೊಂಡು ನಾವು DO ಆಫೀಸಿಗೆ ಕೊಟ್ಟರೆ ಅಲ್ಲೂ ಏನು ರೆಸ್ಪಾನ್ಸ್ ಮಾಡಲ್ಲ. ಅಲ್ಲಿಂದ ಹೋಗಿ ನಮ್ಮ CS ಇದು ಆಫೀಸ್ ಅಂತ ಬಂದು ಕೊಟ್ಟರೆ ಅಲ್ಲೂ ರೆಸ್ಪಾನ್ಸ್ ಮಾಡಲ್ಲ. ಒಂದು ಸ್ವಚ್ಛತೆ ಐತಲ್ಲ, ಏನೂ ಆಗ್ತಾಯಿಲ್ಲ. ನಮ್ಮ ಪಂಚಾಯತಿ ಹಿಂದೆಗಡೆ ಒಂದು ಗೌರ್ಮೆಂಟ್ ಶಾಲೆ ಇದೆ, ಅದರಿಂದ ಒಂದು ಚೌಟ್ರಿ ಇದೆ. ಆ ಚೌಟ್ರಿನೆಲ್ಲ ಬಂದು ಮಕ್ಕಳು ಓದೋಕ್ಕೆಲ್ಲ ತೊಂದರೆ ಆಗ್ತೈತೆ. ಅದು ಸುಮಾರು ಸರಿ ಮನವಿ ಕೊಟ್ಟರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೋಗಿ ಒಬ್ಬ ಅಧಿಕಾರಿ ಆದವರು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ಕೆಲಸ ಮಾಡಿಸ್ಬೇಕಾದ ಜವಾಬ್ದಾರಿ ಅವರು. ಏನಕ್ಕೂ ರೆಸ್ಪಾನ್ಸೇ ಕೊಡಲ್ಲ. ಅದು ಭ್ರಷ್ಟ ಅಂದರೆ ಏನು ಗೊತ್ತಾ ಸರ್? ಅದು ಒಬ್ಬ ತಪ್ಪು ಮಾಡಿದ್ರೆ ಅವನು ಜೀವನ ಪರ್ಯಂತ ಅವನ ಅನ್ನ ಕಿತ್ತಾಗಬೇಕು. ಇನ್ನೊಬ್ಬ ಅಧಿಕಾರಿ ತಪ್ಪು ಮಾಡೋದಕ್ಕೆ ಯೋಚನೆ ಮಾಡಬೇಕು. ಆ ಥರ ಕ್ರಮ ತಗೊಳ್ಬೇಕು. ಅದು ನಮ್ಮ ಬೇಡಿಕೆ. ಸುರೇಶ್ ಅಂತ.